ಗಾಯಕ ಸೋನು ನಿಗಮ್ ಇತ್ತೀಚೆಗೆ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಯಾವ ವಿಚಾರಕ್ಕೆ? ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇದೀಗ ಸೋನು ನಿಗಮ್ಗೆ ಕನ್ನಡ ಚಿತ್ರರಂಗದಿಂದ ನಿಷೇಧ ಹೇರಬೇಕು ಇಂತಹ ಮಾತು. ಸೋನು ನಿಗಮ್ಗೆ ಕನ್ನಡ ಚಿತ್ರರಂಗದಿಂದ ನಿಷೇಧ ಹೇರಬೇಕು, ಯಾವುದೇ ಕಾರಣಕ್ಕಾಗೂ ಕೂಡ ಅವರಿಗೆ ಅವಕಾಶವನ್ನು ಕೊಡಬಾರದು. ಕೂಡಲೇ ಸೋನು ನಿಗಮ್ ಕ್ಷಮೆ ಯಾಚಿಸಬೇಕು, ಕ್ಷಮೆ ಕೇಳಬೇಕು ಅವರು ಕನ್ನಡಿಗರದ್ದು. ಆತನನ್ನ ನಮ್ಮ ಪೊಲೀಸರು ಬಂಧಿಸಿ ಜೈಲಿನಲ್ಲಿ ಇಡಬೇಕು. ಮೈಸೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕೊಟ್ಟಿರುವಂತಹ ಹೇಳಿಕೆ. ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕನ್ನಡಿಗರ ಭಾವನೆಗಳಿಗೆ ಸೋನು ನಿಗಮ್ ಧಕ್ಕೆ ತಂದಿದ್ದಾರೆ ಎನ್ನುವಂತ ಗಂಭೀರವಾದಂತಹ ಆರೋಪ ಅವರ ಮೇಲೆ ಇದೆ. ಅವರ ವಿರುದ್ಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ನಿನ್ನೆ ಮತ್ತೊಂದು ವಿಡಿಯೋ ಮಾಡಿ ಉದ್ದಟನವನ್ನ ಸೋನು ನಿಗಮ್ ಮೆರೆದಿದ್ರು. ಈಗ ಕನ್ನಡ ಪರ ಸಂಘಟನೆಯ ಮುಖಂಡರುಗಳು, ಕಾರ್ಯಕರ್ತರು ಅವರ ವಿರುದ್ಧ ಕಿಡಿಕಾರಿದ್ದಾರೆ, ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ವಾಟಾಳ್ ನಾಗರಾಜ್ ಕೂಡ ಹೇಳ್ತಾ ಇದ್ದಾರೆ ಅವರನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು, ಅವರಿಗೆ ಅವಕಾಶ ಕೊಡಬಾರದು ಅಂತ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ. ಕೊಲೆ ಸುಂದರವಾದಂಥ ಮಂಗಳೂರು, ಉಡುಪಿ, ಕಾರವಾರ ಜಿಲ್ಲೆಯಲ್ಲಿ ಆಗಿರತಕ್ಕಂಥದ್ದು ಬಹಳ ಅತ್ಯಂತ ಗಂಭೀರವಾದ ವಿಚಾರ. ಇದಕ್ಕೆ ಯಾವುದೇ ಸರ್ಕಾರಗಳು ಹೊಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಈಗ ಬಹಳ ಚಿಂತನೆ ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷದವರಿಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ. ನೀವು ಕನಿಷ್ಠ 3 ದಿನಗಳ ಕಾಲ ತುರ್ತು ಶಾಸನ ಸಭೆಯನ್ನು ಕರೆದು ಸಮಗ್ರವಾಗಿ ಯಾವುದೇ ರಾಜಕೀಯ, ಧರ್ಮ, ಜಾತಿ ಬೆರೆಸದೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಆದರ್ಶವಾಗಿ ಆಗಬೇಕು. ಅದಕ್ಕೆ ಎಲ್ಲರ ಧ್ವನಿ ಒಂದಾಗಿ ಇಡೀ ರಾಜ್ಯದಲ್ಲಿ ಒಂದು ಹೊಸ ಯುಗ ಆರಂಭ ಆಗಬೇಕಾಗಿದೆ. ಇದನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗಿದೆ. ನಿಮ್ಗೆ ಹೇಳೋದಾದರೆ ಜನವರಿಯಿಂದ ಏಪ್ರಿಲ್ವರೆಗೆ 400 ಕೊಲೆ, ಕರ್ನಾಟಕದಲ್ಲಿ 400 ಕೊಲೆ, 123 ರೇಪ್ಗಳು, 218 ಅಟೆಂಪ್ಟ್ ಏನಿದು ಇಲ್ಲಿ ಮರ್ಡರ್ ಐತೆ ಹೆಸರು. ಮರ್ಡರ್ ರೇಪ್ ಇಲ್ರಿ, ಕೊಲೆ. ಏನು ರಾಜ್ಯದಲ್ಲಿ ಕೊಲೆಗೆ ಸುಳೆ ನಿಲ್ಲಲಿ, ರಾಜ್ಯದಲ್ಲಿ ಕೊಲೆ ಸುಲಿಗೆ ನಿಲ್ಲಲಿ, ರಾಜ್ಯದಲ್ಲಿ ಕೊಲೆ